ಪಶ್ಚಿಮ ಬಂಗಾಳದ ರಾಜಕೀಯ ಅಖಾಡದಲ್ಲಿ ಹುಮಾಯೂನ್ ಕಬೀರ್ ಎಂಬ ಹೆಸರು ಈಗ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿದೆ. ಒಂದು ವಿಡಿಯೋ ಸ್ಟಿಂಗ್ ಆಪರೇಷನ್ ಇಡೀ ರಾಜ್ಯದ ಚುನಾವಣಾ ವಾತಾವರಣವನ್ನ ಬದಲಿಸಬಹುದೇ? ಚುನಾವಣೆಯ ನಡುವೆ 1,000 ಕೋಟಿ ರೂಪಾಯಿಗಳ ಬೇಡಿಕೆಯ ಮಾತುಗಳು ಕೇಳಿಬರ್ತಿರೋದು ಕೇವಲ ಆಕಸ್ಮಿಕನಾ ಅಥವಾ ಇದರ ಹಿಂದೆ ದೊಡ್ಡ ರಾಜಕೀಯ ಪಿತೂರಿ ಅಡಗಿದೆಯಾ? ಎಐ ತಂತ್ರಜ್ಞಾನದ ಯುಗದಲ್ಲಿ ಒಂದು ವಿಡಿಯೋದ ಸತ್ಯಾಸತ್ಯತೆಯನ್ನ ಪತ್ತೆ ಹಚ್ಚೋಕೆ ಅಷ್ಟು ಸಮಯ ಬೇಕಾ? ಅಸದುದ್ದೀನ್ ಓವೈಸಿಯ ಎಐಎಂಐಎಂ ಪಕ್ಷ ತರಾತುರಿಯಲ್ಲಿ ಹುಮಾಯೂನ್ ಕಬೀರ್ ಅವರೊಂದಿಗೆ ಮೈತ್ರಿಯನ್ನ ಕಡಿದುಕೊಂಡಿರೋದು ಯಾವುದರ ಮುನ್ಸೂಚನೆ? ಈ ಪ್ರಶ್ನೆಗಳು ಇಂದು ಬಂಗಾಳದ ಮತದಾರರಷ್ಟೇ ಅಲ್ಲದೆ ಇಡೀ ದೇಶದ ಪ್ರಜ್ಞಾವಂತ ನಾಗರಿಕರನ್ನೂ ಕಾಡ್ತಿವೆ. ರಾಜಕೀಯ ನಾಯಕರು ತಮ್ಮ ನಿಷ್ಠೆಯನ್ನ ಬದಲಾಯಿಸೋದು ಹೊಸ್ತೇನಲ್ಲ. ಆದರೆ ಚುನಾವಣೆ ಹೊಸ್ತಿಲಲ್ಲಿ ಇಂತಹ ಹಣದ ವ್ಯವಹಾರದ ಆರೋಪಗಳು ಮತ್ತು ಎಐ ತಂತ್ರಜ್ಞಾನದ ದುರ್ಬಳಕೆಯ ಚರ್ಚೆಗಳು ಭಾರತೀಯ ರಾಜಕೀಯಕ್ಕೆ ಹೊಸ ಆಯಾಮವನ್ನ ನೀಡಿವೆ. ಇಡೀ ಪ್ರಕರಣ ಕೇವಲ ಒಬ್ಬ ವ್ಯಕ್ತಿಯ ಸುತ್ತ ಇಲ್ಲ, ಬದಲಾಗಿ ಇದು ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿನ ನೈತಿಕತೆ ಮತ್ತು ತಂತ್ರಜ್ಞಾನದ ಸವಾಲುಗಳನ್ನ ನಮ್ಮ ಮುಂದೆ ತೆರೆದಿಟ್ಟಿದೆ. ಹುಮಾಯೂನ್ ಕಬೀರ್ ಅವರದ್ದು ಅಂತ ಹೇಳಲಾಗ್ತಿರುವ 19 ನಿಮಿಷಗಳ ವಿಡಿಯೋ ಸ್ಟಿಂಗ್ ಆಪರೇಷನ್ ಈಗ ಎಲ್ಲೆಡೆ ಸದ್ದು ಮಾಡ್ತಿದೆ. ಈ ವಿಡಿಯೋದಲ್ಲಿರುವ ವ್ಯಕ್ತಿ ಹುಮಾಯೂನ್ ಕಬೀರ್ ಅವರಂತೆ ಕಾಣ್ತಾ ಇದ್ದು, ಚುನಾವಣೆಯ ನಂತರ ಬಿಜೆಪಿಗೆ ಬೆಂಬಲ ನೀಡೋಕೆ 1,000 ಕೋಟಿ ರೂಪಾಯಿಗಳನ್ನ ಕೇಳ್ತಿರೋದು ದಾಖಲಾಗಿದೆ ಅಂತ ಹೇಳಲಾಗಿದೆ. ತೃಣಮೂಲ ಕಾಂಗ್ರೆಸ್ ಈ ವಿಡಿಯೋವನ್ನ ತನ್ನ ಸಾಮಾಜಿಕ ಖಾತೆಗಳಲ್ಲಿ ಹಂಚಿಕೊಂಡಿರೋದು ಈ ಪ್ರಕರಣಕ್ಕೆ ಹೆಚ್ಚಿನ ತೂಕ ನೀಡಿದೆ. ವಿಡಿಯೋದಲ್ಲಿರುವ ವ್ಯಕ್ತಿ ತನಗೆ 70 ರಿಂದ 80 ಸೀಟುಗಳು ಬರೋ ನಿರೀಕ್ಷೆ ಇದೆ ಅಂತ ಹೇಳ್ತಾ ಅಷ್ಟೊಂದು ಸೀಟುಗಳು ಬಂದ್ರೆ ತಾನು ಉಪಮುಖ್ಯಮಂತ್ರಿ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾನೆ. ಅಲ್ಲದೆ ಪಶ್ಚಿಮ ಬಂಗಾಳದ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿಯವರ ಹೆಸರನ್ನ ಉಲ್ಲೇಖಿಸ್ತಾ ಅವರೊಂದಿಗೆ ಮಾತುಕತೆ ನಡೀತಿದೆ ಅಂತ ಹೇಳಿದ್ದಾನೆ. ಆದರೆ ಹುಮಾಯೂನ್ ಕಬೀರ್ ಈ ಆರೋಪಗಳನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದು, ವಿಡಿಯೋದಲ್ಲಿರೋದು ತಾವಲ್ಲ ಮತ್ತು ಅದನ್ನ ಕೃತಕ ಬುದ್ಧಿಮತ್ತೆ ಬಳಸಿ ಸೃಷ್ಟಿ ಮಾಡಲಾಗಿದೆ ಅಂತ ವಾದಿಸುತ್ತಿದ್ದಾರೆ. ಒಂದು ಕಡೆ 1,000 ಕೋಟಿ ರೂಪಾಯಿಗಳ ಭಾರಿ ಮೊತ್ತದ ಬೇಡಿಕೆ, ಮತ್ತೊಂದು ಕಡೆ ಎಐ ತಂತ್ರಜ್ಞಾನದ ಹೆಸರಲ್ಲಿ ಬಚಾವಾಗುವ ಪ್ರಯತ್ನ. ಈ ಎರಡೂ ಸಾಧ್ಯತೆಗಳು ಅಷ್ಟೇ ಗಂಭೀರವಾಗಿದೆ.